ಮಧ್ಯಾಹ್ನ ಆಯ್ತು ಎಷ್ಟು ಬೇಗ. ಹಾಂ, ಏನಾದ್ರು ಒಂದು ಪದಾರ್ಥ ಮಾಡುವ ಅಂದರೆ ಗ್ಯಾಸ್ ಬೇರೆ ಖಾಲಿ ಆಯ್ತು. ಯಾರು ಒಲೆಯಲ್ಲಿ ಬೆಂಕಿ ಹಾಕಿ ಬುಸು 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 ಮಡಿಕೆತ್ತ ಪದಾರ್ಥ ಮಾಡ್ತಾವೆ. ಒಂದು ಅನ್ನ ಮಾಡಲಿರಿ 7-11 ಆಯ್ತು. ಏನು ಸರ್ ಒಂದು ಮಾವಿನಕಾಯಿ ಇದ್ದ ನೋಡ್ಕೊಳಪ್ಪ ಬಂದರೆ ಮಾವಿನಕಾಯಿನೂ ಕೊಯ್ದು ಸಿಕ್ಕೊಂಡಿದ್ದಂಗೆ ಕಾಣ್ತಲೇಪ್ಪ. ಸಿಲಿಂಡ್ರಲ್ಲಿ ಅಡುಗೆ ಮಾಡಿ ಅಭ್ಯಾಸ ತೊಳರೆ ಒಲೆಯಲ್ಲಿ ಬೆಂಕಿ ಹಾಕೋದೇ ಬೇಡ್ದ. ಈ ನಮ್ಮ ಹೊಳ್ಳಿ ಬದಿಗೂ ಅದೇ ರೂಢಿ ಬಂದೋಯ್ದಪ್ಪ ಪದ್ಧತಿನೇಯ. ಹಾಂ, ಆಳು ಪಗಾರ ನೋಡಿರೆ 800-900 ರೂಪಾಯಿ ಹೇಳ್ತಾವೆ. ಸಿಲಿಂಡ್ರಿಗೆ ನೋಡಿ 1000 ರೂಪಾಯಿ ಹೇಳ್ತಾವೆ. ಒಂದು ಆಳಿಗೆ 800 ರೂಪಾಯಿ ಕೊಡೋಕ್ಕಿಂತ 2 ತಿಂಗಳಿಗೆ ಒಂದ್ಸಲ ಸಿಲಿಂಡ್ರ್ ತಂದ್ಕೊಂಬೋದೇ ಲೈಕೊಂಡ್ ಕಾಣ್ತು. ಒಂದು ಆಳು ತಗೊಂಡ್ರೆ 2 ತಿಂಗಳು ಸಾಕಪ್ಪಷ್ಟು ಸೌದಿ ಔಟ್ಲೆ. ಅದೇ 800 ರೂಪಾಯಿ 1000 ರೂಪಾಯಿ ಕೊಟ್ಟರೆ 2 ತಿಂಗಳಿಗೆ ಸಾಕಪ್ಪಷ್ಟು ಸಿಲಿಂಡ್ರ್ ಬರ್ತದೆ. ಅದೇ ಲೈಕೊಳ್ಳೋಂಗೆ ಕಾಣ್ತು. ಆದ್ರೆ ಈಗ ಎಂತ ಮಾಡೋದಪ್ಪ, ಅದು ಎಂತ ಏನ್ಸನ ಸಿಲಿಂಡರ್ ರಾಶಿ ಸಿಕ್ಕದಂಗೆ ಏರು. ನಮ್ಮ ಮೋದಿಜಿಯವ್ರು ಬೇರೆ ಖರ್ಚು ವೆಚ್ಚ ಹದಾಂಪ್ ಮಾಡಿ ಸಿಲಿಂಡರ್ ಎಲ್ಲ ಕಡಿಮೆ ಬಳಸಿ ಖರ್ಚಾಯ ಔಟು ಸಿಕ್ಲೇ ಹೇಳ್ತಾ ನಮಗೂ ನೋಡಿದ್ರೆ ಹಿಂಗಾಯೋ ಇದು ಕತೆ. ಎಂತ ಮಾಡೋದು ಒಳ್ಳೆ ಬಗೆಹರಿಯೋದಂಗೆ ಇದು ನೋಡುವ. ಯಾವುದಕ್ಕೂ ಸಿಲಿಂಡರ್ ಕಮ್ಮಿ ಬಳಸ್ಕೊಂಡ್ಕ ಅದು ಒಲೆ ಬಳಸದ್ದೇ ಮಾಡುವಂಥ ಒಂದು ಮಾವಿನಕಾಯಿ ಗೊಜ್ಜು ಮಾಡ್ಲಾವತ್ತ ನೋಡೋಳಿಕೆಂಡಾಯಿತು. ಮಾವಿನಕಾಯಿನ ಕೊಯ್ಲಪ್ಪ ಅಂದಿಲ್ಲ ಸುಮಾರು ಮ್ಯಾಲಿತ್ತು ಭಯ್ಯ. ಏನಾದ್ರು ಜಂಪಿಂಗ್ ಮಾಡಿ ಅವತ್ತೆ ಯಾರು ಕಾಮ್ರು ಕಾಣ್ತದೆ ಅತ್ಲಾಗಿತ್ಲಾಗೆ. ಈ ಮಳೆಗಾಲ ನೋಡಿದ್ರೆ ವಿಚಿತ್ರ ಆಗ್ಯೋ ಇದು ವರ್ಷ. ಸಂಜಪ್ಪ ಮಳೆಗಾಲ ಶುರುವಾದ್ರೂ ಆಯ್ತು, ಬೆಳಗಾಯಿ ಮಳೆಗಾಲ ಶುರುವಾದ್ರೂ ಆಯ್ತು. ಎಷ್ಟೊತ್ತಿಗೆ ಮಳೆಗಾಲ ಹೇಳೋದೇ ಗೊತ್ತಾಗ್ತಲೆ. ಬೆಳಗಾಯಿ 7 ಮಳೆ ಪಿಸಿ ಬಿಡ್ತಿತ್ತು. ಈಗ ನೋಡಿದ್ರೆ ಮಧ್ಯಾಹ್ನಪ್ಪ ಯಾನೇ ಬಿಸಿಲು. ಹಿಂಗೆಲ್ಲ ಆದ್ರೆ ಈ ವರ್ಷ ಮಾವಿನಣ್ಣು ತಿಂಬೋದು ಭಾರಿ ಕಷ್ಟಪ್ಪು. ಹಿಂಗತ್ತ ಮಳೆ ಹುಳ ಬಿಡೋದೇ ಹೆಚ್ಚು. ಕಾಯಿ ಮಾವಿನಕಾಯಿ ಕೊಯ್ಕೊಂಬುದೇ ಲೈಕ್ ಆಯ್ತು. ಗೊಜ್ಜು ಮಾಡ್ಲಾವತ್ತಿಪ್ಪು ಮಾವಿನಣ್ಣು ರಸಾಯನ ಮಾವಿನಕಾಯಿ ಗೊಜ್ಜು ಇದ್ಬಿಟ್ರೆ ನಮಗೆ ಮತ್ತೆ ಅಂತ ಬೇಕಾಯ್ತಲೆ. ಸಿಲಿಂಡ್ರೇ ಬೇಕಾಯ್ತಲೆ. ಅನ್ನ ಮಾಡ್ಕೊಂಡು ಒಂದು ಸೌದಿ ಹೊತ್ಕೊಂಡು ಬೊಪ್ಲಾವತಿ ಬೋಲ್ ಬ್ಯಾಣ ಹಾಕಿದ್ದರ್ವ. ಇದು ನೋಡ್ರಿ ಕುಯ್ಯಲೆ ಅವತಂಗೆ ಕಾಣ್ತೀರಿ. ಬರ್ರಿ ಈ ವಯಸ್ಸಿನೆಲ್ಲ ಬೇಲಿ ಹೊತ್ಲಾವತ್ಲೆ ಎನ್ಸು ಇಲ್ಲ. ಈ ನೋಡಿ ಬೇಲಿ ಹೊತ್ತೆ ಮಾವಿನಕಾಯಿ ಕೊಯ್ಯೋಳಂಗ ಇದೆಲ್ಲ. ಒಪ್ಪುದಂದಿಲ್ಲ ಹೋಗ್ಬೋದಂದಿಲ್ಲ. ಎಂತ ಮಾಡೋದು ಮಾವಿನಕಾಯಿ ಗೊಜ್ಜು ಹಾಸನಕಾಯಿ ಹುಳಿ ನಿನ್ನೆ ಮಾಡಿ ಹತ್ತು. ಈ ದಿನ ಹಾಸನಕಾಯಿ ಹುಳಿ ತಿಂದ್ರೆ ಗ್ಯಾಸ್ ಬೇರೆ ಸಾಯ್ತು. ಮಾವಿನಕಾಯಿ ಕೊಯ್ಯೋ ಮಾಡಿ ಸಿಕ್ಲಿಲ್ಲ. ಅಬ್ಬ ಯಮುನ ಚಿಕ್ಕಿ ಅಂತ ಕಾಣ್ತು. ಇಲ್ಲಿ ನಮಗೆ ಮಾವಿನಕಾಯಿ ಕೊಯ್ಲು ತ್ರಾಸ ಕೊಡ್ತಿದ್ರು ಕಂಡಿದ್ದೇ ಇಲ್ಲಿ. ಅವ ಎತ್ಲಾಗ ಹೋಗೋದವಲ್ಲ, ಎತ್ಲಾಗ ಹೋಗಿ ಬಂತ. ಎಂತ ಕತೆ ಇಲ್ಲದು ನೋಡಿದ್ರು ನೋಡದಂಗೆ ಹೋತಾ ಎಂತದು. ಅಲ್ಲ ಯಮನಿ ಅಂತ ಊಟಕ್ಕೆ ಭಾಳ ಕಾಯ್ತಿದ್ಮೇಲೆ ಏನು ಸ್ವಲ್ಪ ಮಾತ್ರ 2 ಮಾತಾಡಿ ಕೊಯ್ರು ಅವತಿತ್ತು. ಎಷ್ಟು ಬೇಗ ಟೈಮ್ ಆಯ್ತು. ಓ ಸುಶೀಲೋ ಆರಾಮ್ ಬನ್ನಿ. ಎಂತ ಮಾಡ್ತಿದ್ದೆ ಇಲ್ಲಿ? ಅಯ್ಯೋ ನಿನ್ನ ಎಂತ ಮಾಡ್ತಿದ್ದೆ ಅನ್ನೋಳು ಕಂಡಿದ್ದೆ ಇಲ್ಲಿಯಾ? ಸುಶೀಶಾ ಚಿಕ್ಕೆ ಎಂತ ಹೇಳವೆ ಮರೈತಿ. ಎಡ್ದೂರು ಹೋಯ್ದೆ, ಎಡ್ದೂರು ಹೋಪವನ. ಏನು ಭಯಂಕರ ಗಡ್ಬಿಡಿದು ಹೋಗ್ತಿದ್ದೆ. ಎಂತ ನಮ್ನಿ ಗಡ್ಬಿಡಿ. ಆಯ್ತು ಮಾನ್ಕೆ ಕೊಯ್ಯಾಡ ಬಂದಿ. ನೀ ಎತ್ಲಾಗ ಹೋದವ ಇದ್ದೆ, ಎತ್ಲಾಗ ಹೋಪವನ. ಅವಸರವೇ ಅಪಾಯಕ್ಕೆ ಕಾರಣ. ಭಯಂಕರ ಜೋರ್ ಹೋಗ್ತಿದ್ದೆ. ಎಲ್ಲೂ ಇದೆಯಾ ಸುಶೀಲಾ? ಅಮ್ಮನಿಗೆ ದಿನ ಕೆಲಸಕ್ಕೆ ಕೂತಿದ್ಮೇಲೆ ಅವನ ಮೇಲೆ ಇಂದು ವರ್ಷದ ವಾರ್ಷಿಕೋತ್ಸವ ಇತ್ತು ಬಿಲಿಯ. ಹೋದ್ನೆ ಹೋಯ್ ಬಂದೆ. ಈಗ ಮನೆಗೆ ಹೋಯ್ಕಣೆ ಅಮ್ಮನೆ ಊಟ ಹಾಕಬಲ್ಲೆ. ಅದಕ್ಕೆ ಗಡ್ಬಿಡಿದು ಹೋಗ್ತಿದ್ದೆ. ನೀ ಎಂತ ಮಾಡ್ತಿದ್ದೇಳು? ಟೈಮ್ ಮಾತೋಳು ನಡೆದು ಹೋಗೋದ್ರೊಳಗೆ ಗಾವ್ರಿಲಿದ್ದೆ. ನೀ ಎಂತ ಮಾಡ್ಲಂಕಿದ್ದೆ ಇಷ್ಟೊತ್ತಿನಲ್ಲಿ? ಈಗ ಉಂಡಾ ತಾನಿದ್ದು ಉಂಡ್ಕ ಹೊರ್ಗವ್ನ ಹೊರ್ಗೋದ್ ಬಿಟ್ಟಿಗೆ ಅಂತ ಹಂಗೆ ಬೈಂದೋಳು ಅಟ್ಲು ಬಂದಿದ್ಯಾ? ಓ ಅಲ್ಲದೆ ಎಲ್ಲ ಮಾತು ನೀನೇ ಆಡಿ ನಾ ಎಂತ ಮಾತಾಡೋದು? ಅಯ್ಯ ಅಲ್ಲ ನೀನು ನಿಮ್ಮನೆ ಕೆಲಸ ಪಾಪ ನನಗೆ ವಾರ್ಷಿಕೋತ್ಸವ ಇದೆ ಅತ್ತೆ ಹೋಯ್ ಬಂದಿ ಅಂತವ. ಹಂಗಾರೆ ಎಷ್ಟು ಗಂಟೆ ಆತೆ? ಅಯ್ಯೋ ರಾಮ, ಹೌದೇ ಮಾರಾಯ್ತಿ. ನೀ ಅಂತ ಗಂಟೆ ನೋಡಿದ್ಲಿಯಾ? ಅಯ್ಯೋ ಶಿವನೇ, ಅಲ್ಲಿಂದ ಬೊಪ್ಪಾಗಲೇ 2:30 ಆಯ್ತು. ಹೋಶು ಆಯ್ ನೋಡು. ಹೋಟೆಲೆಲ್ಲ ಇದ್ದು ಹುಡುಗ ಎಲ್ಲ ಸಾಯ್ಲೆನ್ಕಿದ್ದು. ಅದಕ್ಕೆ ಹಂಗೆ ಅವ್ರಿಂದ ಓಡೋಗ್ತಿದ್ದೆ. ಏ ರಾಮ, ಹುಟ್ಟದ ಗಂಟೆ ಆತನೇ ಮಾರೈತಿ. ತೋಟದ ಬದಿಗೆ ಹೋಗಿದ್ದೆ. ಮಳೆಗಾಲ ತಯಾರಿ ಮಾತ್ರ ಹೆಡೆ ಬಾಳೆ ಎಲ್ಲ ಮಾಡ್ಕೊಂಡು ಬೊಪ್ಪಲಿಯರಿಗೆ ಒಟ್ಟು ಗಂಟೆ ಆಯ್ತಾ? ಶಿವ ರಾಮ, ಮಾವಿನಕಾಯಿ ಕೊಯ್ಕೊಂಡು ಹೋಗೋದು ಬಂದಲ್ಲ ಅಡುಗೆ ಮಾಡ್ಲೆ. ಭಗವಂತೇ ಶಿವ ರಾಮ. ನನಗೆ ಹೋಶೂನು ಗೊತ್ತಾಯಿಲ್ಲ ಬಿಲಿಯ. ಅಲ್ಲ 1 ಗಂಟೆ ಆಯ್ತಾ ನೀನೆ ಹೋಟೆಲ್ ಚುರುಗುಡುದು ನಿನಗಿಂತ ಹುಷು ಆಯ್ತು ಗೊತ್ತಾಯಿಲ್ಯಾ? ಇಲ್ಲಿಯ ಮರೈತಿ. ಬೆಳಗ್ಗೆ ಹಸಿನ ಕುಡಿದ್ಮೇಲೆ ತೋಟಕ್ಕೆ ಹೋಗೋಕ್ಕಿಂತ ಮೊದಲು ಮಜ್ಜಿಗೆ ನೀರು ಹಸಿನ ಇಡ್ಲಿ ಮಾಡಿದ್ದೆ ಬಿಲಿಯ. ಒತ್ತಿನ್ಕೊಂಡು ತೋಟಕ್ಕೆ ಹೋಯ್ತು ಹುಷುನೇ ಅಲ್ಲೇ. ಮನೆ ಒಳಗೆ ಹೋಗುವಾಗಲೇ 1 ಗಂಟೆ ಆಯೋದು. ಹಂಗಾರೆ ಅನ್ನ ಮಾಡಿಟ್ಟಿಗೆ ಬಂದೆ. ಗ್ಯಾಸ್ ಕೊಚ್ಚಪ್ಪ ಅನ್ಕಿದ್ದು. ಹಂಗೆ ಮಾವಿನಕಾಯಿ 2 ಕೊಯ್ಕೊಂಡು ಚಟ್ನಿ ಮಾಡುವ ನೆನ್ಸ್ಕೊಂಡು ಬಂದೆ ನಾನು. ಶಿವರಾಮ, ಇನ್ಮೇಲೆ ಎಷ್ಟೊತ್ತಿಗೆ ಮಾವಿನಕಾಯಿ ಕೊಯ್ಕೊಂಡು ಚಟ್ನಿ ಮಾಡಕತ್ತಪ್ಪ. ಯಮನಿಗಿಂದು ದಿನ ಬಾಳೆಹಣ್ಣು ಬತ್ತಿಪ್ಪ. ಅವನು ಬೈನಿಲ್ಲ. ಅವನ ಹತ್ರ ಇಲ್ಲದ್ರೆ 2 ಮಾವಿನಕಾಯಿ ಕೊಯ್ಕೊಟ್ಟಿಗೆ ಹೋಗೋ ಅತ್ತಿಪ್ಪೆ. ಅವ್ನು ಬರೋದ್ರೊಳಗೆ 6 ಕೊಯ್ಕೊಂಡು ಪಾಡಿಕೆ ಬಂದೆ ಮರೈತಿ. ಅಲ್ಲ ಒಳ್ಳೆ ಊಟ ಆಗಿತ್ತಾ? ಊಟ ಆದರ್ಶದ ಮಾಡಿದ್ದಾರೆ ಅಲ್ದ?
ಯಮ್ಮನಿಗೆ ಹೇಳಿದ್ದೀನಿ ಅವ ಇಲ್ಲೇ ವರ್ಷ ಊಟ ಎಲ್ಲ ಇರ್ತಲೆ ಹಿಂಗೆ ಹೋಗಿ ಬರೋದು ಬಂದೆ ಅದು ಅಷ್ಟೇ ದಿನ ಕರೀತ್ನಲ್ಲೇ ಮನೆಗೆ ಅಂತ ಆದರೂ ಬಪ್ಪು ಮನುಷ್ಯ ಅವ ಮಾತ್ರ ಬಿದ್ದೋತು ಬಾರೋಳು ಒಂದು ಸಲ ಫೋನ್ ಹೊಡೆದ್ರೆ ಆಗಿದ್ದಾಗ ಬಂದು ಹೋಗ್ತಾಗಲಿ ಅದಕ್ಕೆ ಅವನು ಕರಿಯೋಕ್ಕೆ ಹೋಗಿ ಬಂದೆ ನಮ್ಮ ಬಾಟಕನೂ ಅಲ್ಲಿ ಊಟಕ್ಕೆ ಇರ್ತಿಲಿ ಪೂಜೆ ಎಲ್ಲ ಮುಗಿಸಿಕ್ಕೆ ಹಂಗೆ ಹೋಗ್ತಾವು ಹಿಂಗೆ ಹೋಗಿ ಪಪ್ಪಾಡು ಬಂದೆ ಕಡೆಗೆ ನೀ ಆರಾಮಿದ್ಯಾ ಹೊರಟನೆ ಮರೈತಿ ಟೈಮು ರಾಶಿ ಆಯ್ತು ಅಡುಗೆ ಮಾಡಿಟ್ಟಿಗೆ ಹೋಯ್ದೆ ನಾನು ಹಾಗಾಗಿ ಈಗ ಹೊಯ್ಕೊ ಉಂಬುದೊಂದೇ ಇರೋದು ನೀನು ಬಾ ಬೇಕಾರೆ ಏನು ಸಾರು ಮಾಡಿದ್ದೆ ಕೊಡ್ತಿ ಬಾ ಹಾಸನಕಾಯಿ ಹುಳಿ ಮಾಡದ್ದೆ ರಾಶಿ ದಿನತ್ತು ನೀನು ಮಾವಿನಕಾಯೆಲ್ಲ ಹೊಯ್ಕೊಂಡು ಆತ ಮಳೆಗಾಲ ಪಾಲಿಂಗೆ ಅಯ್ಯೋ ಎಂತ ಕೇಳ್ತೀಯ ಮರೈತಿ ಗೊಜ್ಜಿನ ಮಾವಿನಕಾಯಿ ಕೊಯ್ಯವೇ ಯಾರೂ ಗೊತ್ತಿಲ್ಲ ನನಗೆ ಇನ್ನು ಮಳೆಗಾಲ ಪಾಲಿಂಗ್ ಬೇಯಿಸಿ ಇಟ್ಕೊಂಡು ಮಾವಿನಕಾಯಿ ಕೊಯ್ಕೊಡೋದು ಯಾರು ಅವಳು ಮನೆ ಬಾಗಿಲಲ್ಲೇ ಹೊಣ್ಣಾಯಿ ಉದುರಿ ಹೋಗ್ತಿದ್ದು ಆದ್ರೆ ಒಂದು ಕೊಯ್ಕೊಡ್ರೋ ಹೇಳಿ ಒಬ್ಬ ಮನುಷ್ಯಂಗೆ ಬಪ್ಪ ಇಲ್ಲ ಮರೈತಿ ನಿಮ್ಮಲ್ಲಾತ ಕಡೆಗೆ ಸೊಳೆ ಬೇಲ್ ಹಾಕಿಲ್ಲ ಆತ ಹಪ್ಪಳ ಮಾಡಿದ್ಯಾ ಉಪ್ಪು ನೀರಿನಲ್ಲಿ ಹಾಕಿ ಆತ ಸೊಳೆಯ ಹೊಯ್ ಸೊಳೆ ಮಾಡವಲ್ದ ನೀನು ವರ್ಷ ಇಲ್ಲೇ ಮರೈತಿ ವಯಸ್ಸೊಳೆ ಎಲ್ಲ ಮಾಡ್ತೀನಿಲ್ಲ ಆದರ್ಶ ಅಂದೆ ಹಂಗೆ ಇದ್ದು ಬಿಲ್ಲ ಆದರ್ಶ ಯಾರು ಕಿಟ್ಟದವು ಇಲ್ಲೇ ಈಗೆಲ್ಲ ಹಿಂದಕ್ಕಿನ ಕಾಲದಂಗೆಲ್ಲ ಬೇಕತ್ಲೇ ಮರೈತಿ ದಿನ ಅಡುಗೆ ಪ್ಯಾಟಕ್ಕೆ ಹೋಗಿ ಸಾಮಾನು ತಗೊಂಡ್ಬಂದ್ಕೊಂಡು ಮಾಡ್ಕೊಂಡು ತಿಂತ ಬರೀತ್ನೇ ನಾವು ಹೊಲ್ತೊಟ್ಟು ತ್ರಾಸು ಕೊಟ್ಟು ಉಪ್ಪಷ್ಟು ಹಾಳು ಮಾಡಲೇ ಬಿಲ್ಲಿಯ ಹೊಯ್ದು ಮಡಗುದು ಎಂತಾಗೆ ಆ ಹೋಯ್ತೀನಿ ವರ್ಷ ಏನೋ ಬೇಜಾರು ಬಂದು ಆದರ್ಶ ಒಂದು ಬೇಕಾರಿದ್ದು ಮಾಡ್ಕೊಂಡು ತಿಂಬು ಕ್ಯಾಲ್ಸಿ ಹಪ್ಪಳ ಒಂದು 200-300 ಮಾಡ್ಕೊಂಡೆ ಸಾಕು ಹೆಂಗ್ಳೆ ಅಜ್ಜಾದ್ರ ಪಾಲಿಂಗೆ ಆ ಮಕ್ಕ ಮೊಮ್ಮಕ್ಕಲ್ಲ ವರ್ಷಕ್ಕೆ ಒಂದು 2 ಸಲ ಬೋಪವು ಬಂದಾಗ ಬೇಕಾದ್ರೆ ಮಾಡ್ಕೊಂಡು ತಿನ್ಕೊಂಡು ಹೋಯ್ಕತ್ತ ಇಲ್ಲಂದು ದುಡ್ಡು ಕೊಟ್ಟು ತಾಕತ್ತ ಹೆಂಗಳದೆಲ್ಲ ಮಾಡ್ಲಾಕದಂಗೆ ಇದೆ ಮರೈತಿ ದಿನ ಹೋದಂಗೆ ಕೊಯ್ ನೋವು ಕಾಲು ನೋವು ಎಂತ ಕೇಳ್ತೇನೆ ನೋಡು ಮಾಡ್ಲಾವ್ತು ಮಾಡಿದ್ಯಾ ನಮ್ಮ ಹತ್ರಲ್ಲವ ಹಿಂಗೆ ದಿನ ಅಡುಗೆ ಕೆಲಸ ಮಾಡ್ಕೊಂಡು ಉಂಡ್ರೆ ಸಾಕು ಉಳು ಕಾಮ್ಲಣ್ಕಿದ್ವಿ ನನಗಂತೂ ಸಾಕು ಆಗದಂಗೆ ಇದೆ ಮರೈತಿ ಮೊಂಡಿ ನೋವು ಅಂದರೆ ಸ್ವಲ್ಪ ಅದ ಕುಂತ್ರಿ ಒಳ್ಳಾಗ್ತಲೆ ಎದ್ರು ಕೂರ್ಲಾಗ್ತಲೆ ಹೇಳುವಂಗಾಯ್ತು ಇನ್ನು ತಾನೇನು ಕೆಲಸ ಮಾಡ್ಕೊಂಡು ಆ ಹಪ್ಪಳ ಚಿಪ್ಸ್ ಒಳ ಯಾರು ಮಾಡಿ ಹೋಗ್ತವೆ ಹೌದೇ ಮರೈತಿ ನನಗೂ ಹಾಗೆ ಕಾಮನ್ ಹಣ್ಕಿದ್ದು ಬರೀತೆ ಅಂತಕ್ಕೆ ಮಾಡಿದೊಳಗೆ ಕಾಮನ್ ಹಣ್ಕಿದ್ದು ಕ್ಯಾಲ್ಸಿಲ್ಲ ಹೆಂಗೆ ಕಾಮನ್ ಹಣ್ಕಿದ್ದೆ ನಮ್ಮ ಕೊಯ್ಕಾಲು ನೋವು ಮಾಡ್ಕೊಂಡು ಬೆಂಕಿ ಬುಡಕ್ಕೆ ನಮ್ಗೆ ಹೊರ್ಕತ್ ನಮ್ಮ ಜೀವನ ಹೊರ್ಕತ್ ಚೀಪ್ಸ್ ಮಾಡಿ ಹಾಕೋದು ಬರೀತೇ ಹೆಂಗೋಕೆ ಅಂತ ತಿಂದರೆ ಆಗದಂಗೆ ಆಯ್ತು ಬಿಲ್ಲಿಯ ಹಂಗ ಕಾಲಂಗೆ ಎಲ್ಲರೂ ಒಂದು 4-5 ಮಾಡಿ ಸಾಕು ವರ್ಷಕ್ಕೆ ಮಾಡೋ ಪದ್ಧತಿ ಅಂತ ಮಾಡಿ ಸಾಕು ಅನ್ಸಿದ್ದೆ ಮಾಡಿ ಹೋಯ್ನಿಲ್ಲ ಕ್ಯಾಲ್ಸಿ ನಾವು ತ್ರಾಸ ಪಡ್ಕೊಂಡು ಮಾಡಿದೆ ಹಂಗಾರೆ ನಾನು ಹೋಗ್ತೀನಿ ಮರಿತಿ ಮನೆಗೆ ಹೋಯ್ಕೊಂಡು ಎಷ್ಟು ಗಂಟೆ ಆತಾನ ನನಗೂ ಟೈಮ್ ಆಯ್ದೆ ಗೊತ್ತಾಯಿಲ್ಲ ಆಯ್ತು ಹಂಗಾರೆ ಕಾರ್ ನಿಲ್ಲಿಸಿದವು ನೀನೇ ಆನು ಪಟಪಟ್ನೆ ಹೋಗ್ಕತ್ತೆ ಬಾ ನೀನು ಅಮ್ಮನಿಗೊಂದಿನ ನೋಡುವ ರಾಶಿ ದಿನ ಆಯಿತು ಬರದ್ದೆಯ ಮೊದಲೆಲ್ಲ ಗೊತ್ತಿರ್ತೀಪೆ ಈಗೆಲ್ಲ ಬರೋದಂಗೆ ಆಗಿದೆ ಹುಲ್ಕೊಯ್ಲು ಹೋದವರು ಒಂದು ಪಟ ಬಂದು ಹೋಗ್ತಾ ಹೇಳ್ತಾರೆ ಬತ್ತಿರ್ಪೆ ಈಗಂತ ಹುಲ್ಕೊಯ್ಲು ಹೋಗೋದಂಗೆ ಇದೆಯಾ ಎಂಥದ್ದು ನೀನು ಹೇಳ್ತಿದ್ದೆ ನೀ ಬರೋದೇ ಹೊನಿ ದಿನ ಇಲ್ಲೇ ಒಂದಿನ ಬೈಂದೇ ಇಲ್ಲ ಯಾಬದಿ ದರ್ಬಾರ್ದ ಮೇಲೆ ಇದ್ಯಾನ ಹೇಳ್ದೆ ಅನ್ಸ್ಕೊತಿದ್ದೆ ಆಯ್ತು ಆ ಹುಲ್ಕೊಯ್ಲು ಹೋಗೋದೇ ಭಾಳ ಕಾಲ ಮರೈತಿ ಏನಾಗ ಕೊಯ್ ನೋವು ಎದೆ ನೋವು ಶುರುವಾದಾಗಿಂದ ಹುಲ್ಕೊಯ್ಲು ಹೋಗ್ತೇನೆ ಎಲ್ಲಾರ ಆತಲಾರ ಅಮ್ಮನೆ ಹುಲ್ಕೊಯ್ಕೊಂಬತ್ತು ಓದ್ಬಿಟ್ರೆ ಎಲ್ಲರೂ ವಾರಕ್ಕೆ ಒಂದಿನ ಆಳುಗಳ ಹತ್ರ ಹಿಂಗೆ ಕೊಯ್ಸ್ತೇವೆ ಹೆಂಗೋ ಹುಲ್ಲು ಕೊಯ್ಯುದಲ್ದಾಳು ಬಿಟ್ಟ ಇದ್ದಿದ್ದ ಡೇರಿಂದ ಹಾಲು ತಗೊಂಬಪ್ಲಕ್ಕೆ ಒಂದು ಆಯ್ಲೆ ಇನ್ನೊಂದು ಹೊನಿ ದಿವ್ಸ ಹೋದ್ರು ಅದು ಮಾಡಕ್ಕೆ ಹೋಗ್ತಿಬಿಲ್ಲ ಡೇರಿಂದ ಹಾಲು ತನ್ಕೊಂಡು ತಿಂಬುದೇ ಸಸಾರಂಗೆ ಕಾಣ್ತದ ದನ ಸಂಕುಕ್ಕಿಂತವ ಹುಲ್ಕೊಯ್ದಲ್ಲ ಆಗದಂಗ ಇದೆ ಯಾರು ಹುಲ್ಕೊಯ್ದು ಹೋಗ್ತಾವ ಇನ್ನಂತೂ ಮಳೆಗಾಲ ಶುರುವಾಯ್ತು ಮನೆಗೆ ಹೊರಗೆ ಬಿಡೋದು ಕೇಳಲ್ಲ ನೀನು ಹೌದೇ ಹೌದು ಮರ ಐತಿ ಮಳೆಗಾಲ ಶುರುವಾಯ್ತು ಮಳೆಗಾಲದ ಕೆಲಸ ನೋಡಿರಿ ಎಂಥದ್ದು ಆಯ್ಲೆ ಬಿಲ್ಲಿಯ ಎಮ್ಮದಂತುವ ಸೌದಿ ಸಹಿತ ಸಂಖ್ಯಂಡು ಆಯ್ಲೆ ನಾನು ಧ್ಯಾನಿಸ್ತಿದ್ದೆ ಯಾರು ಆಳಗ ಸಿಕ್ಕಿರಿ ಹೇಳ್ಕೊಳ್ಳಾಕಾಯ್ತು ಒಂದು ಕಡಿ ಸಾಂಕ್ಯಂಡ್ರೆ ಸಾಕಾಯ್ತು ನೋಡಿ ಆ ಒಂದು ಕಡಿ ಸಾಂಕ್ಳು ಬತ್ತುಲೆ ಹೌದ್ನೆ ಅಮ್ಮನೆ ಕಾಯ್ತಿರ್ತಾವ ಬಬ್ಬೆ ಹೊಡಿತಾವ ಇನ್ನೂ ಬೈನ್ಲೆ ಹೋಯ್ದು ಹೊಡಿ ಇವಕ್ಕೆ ತೀರ್ಗಳು ಹೋಗಿ ಚಾಟ ಹೆಂಗೋ ಖುಷಿವಾತು ಬಡ್ಸ್ಲು ಬತ್ತುಲೆ ಬಡ್ಸ್ನ ಉಣ್ತಿದ್ಯಾ ಅಯ್ಯೋ ಅಮ್ಮನೆ ಮಾಡು ಒಲ್ಲು ಬಟ್ಲ ಮುಂದೆ ಬದಿಗೆ ಇಟ್ಕೊಂಡ್ರು ಬಡ್ಸ್ಕೊಂಬ್ಲ ಆಗದ್ದವು ಇನ್ನು ಇಲ್ಲ ಹೇಳಾದ್ರೆ ಬಡ್ಸ್ಕೆ ಉಣ್ತ್ವಾಳು ಅಯ್ಯೋ ಬಪ್ಪಾಗ ಅಂಗಳದ ಕಟ್ಟೆ ಮೇಲೆ ಕುಂತ್ಕೊಂಡಿದ್ದು ಅಚ್ಚಿಗಿಚ್ಚಿ ಹೊಂದ್ತಿಲ್ಲ ಅಲ್ಲಿಂದವ ಹೊಯ್ಕೊಂಡು ಬರ್ರೋ ಊಟಕ್ಕೆ ಹೇಳಿದ್ಮೇಲೆ ಅಲ್ಲಿಂದ ಹೊಂದುತ್ತವು ಇಲ್ಲದಿದ್ರೆ ನೋಡು ಅಂಗಳ ಕಟ್ಟೆ ವಾರಲ್ ಹೊತ್ತಿ ಹೋದ್ರು ಹೊತ್ತುಲೆ ಹಂಗೆ ಅಮ್ಮನೆ ಮೇಲೆ ಬಡ್ಸ್ಕೆ ಉಣ್ತುಲೆ ಮಾರಾಯ್ತಿ ಬತ್ತಿ ಇದೇನು ಸರ್ ಸಹಾಯ ಮಾಡ್ತಾನೆ ಅನ್ಸಿ ಇಲ್ಲವೇ ಆನೆ ಕೊಯ್ಕೊಂಡು ಹೋಗ್ಕಾತು ಎಂದೇ ಹೆಚ್ಚಾಯ್ತು ನಿನಗೆಲ್ಲಿ ಮಾವಿನಕಾಯಿ ಕೊಯ್ ಕೊಡಕತ್ತು ನೀ ಮಾವಿನಕಾಯಿ ಕೊಯ್ ಕೊಟ್ರಂದೆ ಆ ಮಾವಿನಕಾಯಿ ಗೊಜ್ಜು ಮಾಡ್ಕೊಂತ ನೋಡಿಲ್ಲ ಆನೆ ಕೊಯ್ಕೊಂಡು ಹೋಗುತ್ತೆ ಹವ್ಯಾಕರ ಭಾಷೆ ಈ ವಿಡಿಯೋ ಇಷ್ಟ ಆಯ್ತು ಒಳ್ಳೆ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ವಿಡಿಯೋ ಬತ್ತು
ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಇಷ್ಟೊತ್ತವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.